ನಮೋ ಎರ್ರಿ ತಾತ ನಮೋ ದಿವ್ಯ ಚರಿತ ನಮೋ ಪರಮ ಪುರುಷ ನಮಸ್ತೆ ನಮಸ್ತೆ. ನಮೋ ಭಾಗ್ಯದಾತ ನಮೋ ಭಕ್ತ ನಮಿತ ನಮೋ ಚೇಳ ಗುರ್ಕಿಯ ತಾತ ನಮಸ್ತೆ. ನಮೋ ರಾಗರಹಿತ ನಮೋ ರೋಗದಹಿತ ನಮೋ ಚೇಳ ಗುರ್ಕಿಯ ನಾಥ ನಮಸ್ತೆ. ನಮೋ ಭಕ್ತರಾರಾಧ್ಯ ದೇವಾ ಸುನೀತ ನಮೋ ಎರ್ರಿ ತಾತಯ್ಯ ಸ್ವಾಮಿ ನಮಸ್ತೆ. ನಮೋ ಭಕ್ತ ಸಂಕುಲದ ಮನಮಂದಿರೇಶ ನಮೋ ಸುಪ್ರಕಾಶ ನಮೋ ಚಿದ್ವಿಲಾಸ. ನಮೋ ಧ್ಯಾನ ಆಸಕ್ತ ಸಂಕಷ್ಟ ನಾಶ ನಮೋ ಚೇಳ ಗುರ್ಕಿಯ ತಾತ ನಮಸ್ತೆ. ನಮೋ ಮಹಿಮ ಸಾಕಾರ ಲೀಲಾ ವಿಶೇಷ ನಮೋ ಪ್ರಣವ ಆಕಾರ ಕಡು ಪಾಪನಾಶ. ನಮೋ ಸಿದ್ಧಯೋಗೀಶ ಹುಚ್ಚನಾವೇಶ ನಮೋ ಎರ್ರಿ ತಾತಯ್ಯ ದೇವಾ ನಮಸ್ತೆ. ಶ್ರೀ ಎರ್ತಾತನ ದೇವಸ್ಥಾನ ಈಗ ಬಹಳ ವರ್ಷಲಿದ್ದು ಇಲ್ಲಿಗೆ 101ನೇ ವರ್ಷ ಆಗೈತಿ ಇವ್ರ ಸಮಾಧಾಗಿ. ಇಲ್ಲಿ ಬರ್ತಕ್ಕಂಥ ಭಕ್ತರೆಲ್ಲ ನಾವು ಅಧ್ಯಕ್ಷರಾಗಿ 25 ವರ್ಷ ಆಯ್ತು. ಇಲ್ಲಿ ಇರ್ತಕ್ಕಂಥ ಜನ ಎಲ್ಲ ಬಂದು ನಮ್ಗೆ ಹೇಳ್ತಾರೆ ನಮಗೆಲ್ಲ ಬಹಳ ಪ್ರಾಬ್ಲಮ್ ಇತ್ತು, ಈ ತಾತಗೆ ನಡ್ಕೊಂಡ ಮೇಲೆ ನಮ್ ಕಷ್ಟ ಎಲ್ಲ ಒಳಾಗ್ಯಾವ, ಆದ್ರಿಂದ ನಾವು ಒಂದು ರೂಮ್ ಕಟ್ಟಿಸ್ತೀವಿ, ಆಮೇಲೆ ಇದು ದೇಣಿಗೆ ಕೊಡೋಣಂತ ಬಂದೀವಿ ಅಂತ ಹೇಳ್ತಾರೆ ಭಕ್ತರು. ಆದ್ರೆ ತಾತನ ದರ್ಶನಕ್ಕೆ ಬಂದವ್ರಿಗೆಲ್ಲ ಒಳ್ಳೇದಾಗೈತೆ. ಮತ್ತೆ ಇವತ್ತು ದಿನಕ್ಕೆ ಜನ ಹೆಚ್ಚಾಗ್ತಾ ಇದ್ದಾರೆ. ತಾತನ ದರ್ಶನ ಮಾಡಿದವರೆಲ್ಲರೂ ಬಹಳ ಸಂತೋಷವಾಗಿದ್ದಾರೆ. ನಮೋ ರಾಗದ್ವೇಷಾದಿ ಅಷ್ಟಗುಣ ದೂರ ನಮೋ ಜ್ಞಾನ ವಿಜ್ಞಾನ ಸಂಪೂರ್ಣ ಸಾರ. ನಮೋ ಈಶ ಪದ ಪೂಜ ಸೇವಾ ಧುರೀಣ ನಮೋ ಚೇಳ ಗುರ್ಕಿಯ ತಾತ ನಮಸ್ತೆ. ನಮೋ ಭೋಗ ವಿಷಯಗಳ ತ್ಯಜಿಸಿದ ತಾತ ನಮೋ ತ್ಯಾಗ ಗುಣಧಾಮ ತಾತ. ಎಲ್ಲಾರು ಚೆನ್ನಾಗಿ ಎಲ್ಲ ಆಶೀರ್ವಾದ ಮಾಡ್ತಾನೆ, ಎಲ್ಲಾರ್ಗೆ ಆಶೀರ್ವಾದ ಮಾಡ್ತಾನೆ, ಬಂದವ್ರನ್ನೆಲ್ಲ ಕೈ ಕಾಲು ಗಟ್ಟಿ ಕೊಡ್ತಾನೆ. ಎಲ್ಲಾರು ಬಂದು ಎಲ್ಲ ಬಹಳ ಜನ ಕಲಿತಾರೆ ಇಲ್ಲಿ. ಧಾತ ನಮೋ ಮುಕ್ತಿದಾಯಕ ಸುವಿರಕ್ತ ತಾತ ನಮೋ ಎರ್ರಿ ತಾತಯ್ಯ ದೇವಾ ನಮಸ್ತೆ. ನಮೋ ನಿತ್ಯನಾದದಳು ನಲಿ ನಲಿವ ತಾತ ನಮೋ 6 ಮೀರಿದ ತಾತ. ನಮೋ ದೇಶಕಧಿಕ ಶ್ರೀ ಸುಕ್ಷೇತ್ರನಾಥ ನಮೋ ಚೇಳ ಗುರ್ಕಿಯ ತಾತ ನಮಸ್ತೆ. ನಮೋ ಸತ್ಯವಂತರ ಪೊರೆದಂತ ತಾತ ನಮೋ ಭಕ್ತ ಬಾಂಧವರ ಪಾಲಿಸಿದ ತಾತ. ನಮೋ ಸರ್ವರಿಗೂ ಶರಣು ಶರಣಾರ್ಥಿಗಳು. ಶ್ರೀ ಕ್ಷೇತ್ರ ಚೇಳುಗುರ್ಕಿ ಶ್ರೀ ಹರಿಸ್ವಾಮಿಗಳ ಜೀವ ಸಮಾಧಿಯಲ್ಲಿ ತಾತನವರ ಸಮಾಧಿಯಾಗಿ ಇಂದಿಗೆ 102ನೇ ವರ್ಷ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಸುಮಾರು ಅಂದರೆ 5ನೇ ತಾರೀಕಿನಿಂದ ಇಂದಿನವರೆಗೆ ಬೆಳಗ್ಗೆ 6 ಗಂಟೆಯವರೆಗೂ ಸಪ್ತ ಭಜನೆ ಕಾರ್ಯಕ್ರಮ ನಡೆಯಿತು. ಪ್ರತಿ ದಿವಸನೂ ಭಜನಾ ಕಾರ್ಯಕ್ರಮದಲ್ಲಿ ಏನಿಲ್ಲ ಅಂದ್ರೂ 4 ಊರು ಜನ ಭಾಗವಹಿಸಿದ್ರು. ಒಂದು ಊರಿನಲ್ಲಿ ಸುಮಾರು 100-120 ಜನ, ಆ ರೀತಿ ಪ್ರತಿ ದಿವಸನೂ 600 ಜನ, ಹಾಗೆ ಸಾವಿರಾರು ಭಕ್ತರಿಗೂ ಸಹ ಪ್ರತಿನಿತ್ಯ ನಿರಂತರವಾಗಿ ದಾಸೋಹ ಈ ಮಠದ ವತಿಯಿಂದ ನಡೀತಾ ಬರ್ತಾ ಇದೆ. ಅದೇ ಒಂದು ಪರಂಪರೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಭಕ್ತಾದಿಗೆ ಯಾವುದೇ ಭಕ್ತರ ಬಂದಂಥ ಪರಸ್ಥಳದಿಂದ ಬಂದಂಥ ಭಕ್ತರಿಗೆ ಯಾವುದೇ ಕುಂದು ಕೊರತೆಗಳಾಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಟ್ರಸ್ಟ್ನವರು ಮತ್ತು ದಾಸೋಹ ಕಮಿಟಿಯವರು ಒದಗಿಸ್ತಾ ಬರ್ತಾ ಇದ್ದಾರೆ. ಅನ್ನ ನೀರು ಅಲ್ಲದೆ ವಸತಿಯೂ ಸಹ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಒಂದು ಇದಕ್ಕೆ ಕೊರತೆ ಅಂತೂ ಎಲ್ಲೇ ಇಲ್ವಾ. ಇದರ ಪ್ರಯುಕ್ತವಾಗಿ ಶ್ರೀ ತಾರನಾಥ ಆಯುರ್ವೇದಿಕ ಆಸ್ಪತ್ರೆ ವತಿಯಿಂದ 8 ದಿವಸ ಆರೋಗ್ಯ ಒಂದು
ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ. ಅದನ್ನು ಸಹ ಬಹಳ ಯಶಸ್ವಿಯಾಗಿ ನಡೆಯಿತು. ತಪಾಸಣೆ ಮಾಡುವುದರ ಜೊತೆಗೆ ಔಷಧಿಗಳನ್ನು ಸಹ ಉಚಿತವಾಗಿಯೇ ಎಲ್ಲ ಇವರಿಗೂ ಸಹ ಶಿಬಿರಾರ್ಥಿಗಳಿಗೆ ಕೊಟ್ಟು ಕಳಿಸಿದ್ದಾರೆ. ಸುಮಾರು 1.5 ಲಕ್ಷ ರೂಪಾಯಿ ಆಗುವಷ್ಟು ಬೆಳೆ ಬಾಳುವಂತಹ ಔಷಧಿಗಳನ್ನು ಸಹ ಎಲ್ಲರಿಗೂ ವಿತರಿಸಿದ್ದಾರೆ. ಈ ದಿನ ಬ್ಲಡ್ ಕ್ಯಾಂಪನ್ನು ಸಹ ನಮ್ಮ ಆರೋಗ್ಯ ಘಟಕದವರು ಪ್ರಥಮ ನಮ್ಮ ಬಳ್ಳಾರಿ ಆರೋಗ್ಯ ಕೇಂದ್ರದವರು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕೆಲಸನೂ ನಡೀತಾ ಇದೆ. ಸೊ ಹೀಗೆ ತಾತನವರ ಇದರಲ್ಲಿ ಇಲ್ಲಿ ನಡೆಯುವಂತ ದಾಸೋಹ ಬೆಳಿಗ್ಗೆ 11ಕ್ಕೆ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ 3:30 ತನಕ ಇರ್ತದೆ. ಮತ್ತೆ ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗಿದ್ದು 9-9:30 ತನಕ ನಡೀತದೆ. ಒಂದು ವೇಳೆ ಭಕ್ತರು ಯಾರಾದರೂ ಬರೋರು ಇದ್ರೆ ಅಂದ್ರೆ ಮುಂಚಿತವಾಗಿ ತಿಳಿಸಿದ್ರೆ ಅವರಿಗೂ ಸಹ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ದಿವ್ಯ ಸುಕ್ಷೇತ್ರ ಚೇಳ್ಗುರ್ಕಿ ತಾತ ನಮೋ ಎರ್ರಿ ತಾತಯ್ಯ ಯೋಗಿ ನಮಸ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಾವ್ಯ, ಆಡಳಿತ ವೈದ್ಯಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚೇಳ್ಗುರ್ಕಿ. ಇವತ್ತು 12ನೇ ತಾರೀಕು ಜೂನ್ 2024ರಂದು ಪ್ರಾಥಮಿಕ ಚೇಳ್ಗುರ್ಕಿ ವತಿಯಿಂದ ಹಾಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ಎಲ್ಲರೂ ಮಠದ ಎಲ್ಲ ಮೆಂಬರ್ಗಳು ಅವರೆಲ್ಲರ ಸಹಯೋಗದಿಂದ ಇವತ್ತು ನಾವು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈಗಾಗಲೇ ಎಲ್ಲರೂ ಭಕ್ತಾದಿಗಳು ರಕ್ತದಾನ ಮಾಡ್ತಿದ್ದಾರೆ. ಸೊ ಇನ್ನೂ ಹೆಚ್ಚಿನ ರೀತಿ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಕೋರ್ತೀವಿ. ಮತ್ತು ಹಾಗೆ ಯಾರ್ಯಾರು ಕೊಡ್ಬೋದು ರಕ್ತ ಅಂತಂದರೆ 18 ವರ್ಷ ಮೇಲಿರಬೇಕು ಮತ್ತು 45 kg ತೂಕ ಇರಬೇಕು. ಸೊ ಅಂಥವರು ರಕ್ತದಾನ ಮಾಡಬೇಕು. ಸೊ ಇವಾಗ ರಕ್ತ ಕೊಡ್ತಿರೋರು ಸ್ವಯಂ ನಮ್ಮ ಆರೋಗ್ಯ ಸಿಬ್ಬಂದಿಯವರೇ ಇದು ಸತತ 38ನೇ ಬಾರಿಗೆ ರಕ್ತದಾನ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಎಲ್ಲರೂ ಮೋಟಿವೇಟ್ ಆಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ರಕ್ತದಾನ ಮಾಡಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ನಾವು ಈಶ್ವರ್ ದಾಸಪ್ಪನವರು ಅಂತ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ. ಇವತ್ತು ಪೂಜ್ಯ ಯರಿಸ್ವಾಮಿ ತಾತನವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ನಾವು 2 ದಿನಗಳ ಕಾಲ ಇಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಜಿಲ್ಲಾಡಳಿತದ ಸಂಪೂರ್ಣ ಬೆಂಬಲದೊಂದಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಚೇಳ್ಗುರ್ಕಿ ಗ್ರಾಮ ಪಂಚಾಯತಿ ಹಾಗೂ ಮಠದ ಎಲ್ಲ ಸಮಸ್ತ ಪದಾಧಿಕಾರಿಗಳು ಹಾಗೂ ಸದ್ಭಕ್ತರ ಒಂದು ನೆರವಿನೊಂದಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ರಕ್ತದಾನ ಶಿಬಿರ ಏರ್ಪಡ್ತಾ ಇದೆ. ದಯವಿಟ್ಟು ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸುವ ಮೂಲಕ ನಮ್ಮಲ್ಲಿ ಹೊಸ ರಕ್ತ ಉತ್ಪತ್ತಿ ಆಗಲಿಕ್ಕೆ, ಆನಂತರ ಈ ರಕ್ತವನ್ನು ನಾವು ಗಂಡಾಂತರದಲ್ಲಿರುವಂತಹ ಗರ್ಭಿಣಿಯರಿಗೆ, ಹೆರಿಗೆ ಸಂದರ್ಭದಲ್ಲಿ ಯಾರಿಗೆ ರಕ್ತ ಬೇಕೋ ಅವರಿಗೆ, ಹಾಗೂ ಅಪಘಾತದಲ್ಲಿ ಗಾಯಗೊಂಡಂತವರಿಗೆ ಮತ್ತು ರಕ್ತದ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಮತ್ತು ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ಪೇಷಂಟ್ಗಳಿಗೆ ಈ ರಕ್ತವನ್ನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡುತ್ತೆ. ಹೀಗಾಗಿ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೇನೆ, ಯಾವುದೇ ಜಾತಿ ಅಂದೇನೆ 18 ವರ್ಷ ಮೇಲ್ಪಟ್ಟಂತ ಎಲ್ಲ ಭಕ್ತಾದಿಗಳು ಬಂದು ರಕ್ತದಾನವನ್ನ ಮಾಡ್ಬೇಕಂತ ವಿನಂತಿ ಮಾಡ್ಕೊಂತೀವಿ. ಯಾಕಂದ್ರೆ ಇದು ಒಂದು ಹೊಸ ಚೈತನ್ಯವನ್ನ ಹುಟ್ಟು ಹಾಕ್ಲಿಕ್ಕೆ ರಕ್ತದಾನ ನಮಗೆ ಪ್ರೇರೇಪಣೆ ಆಗಬೇಕು. ಜಿಲ್ಲಾಡಳಿತ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕುರಿತು ಹೆಚ್ಚು ಮುತುವರ್ಜಿ ವಹಿಸಿ ಈ ಒಂದು ರಕ್ತದಾನಕ್ಕೆ ಏನೆಲ್ಲ ಸಪೋರ್ಟ್ ಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ವೈದ್ಯಾಧಿಕಾರಿಗಳು ಹಾಗೂ ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಮಠದ ಭಕ್ತಾದಿಗಳು ಪ್ರತಿಯೊಬ್ಬರು ಸೇರಿ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ಬರುವಂತಹ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವಂತೆ, ನೀವು ಮುಂದೆ ಬಂದು ರಕ್ತದಾನವನ್ನ ಮಾಡುವ ಮೂಲಕ ಈ ಒಂದು ರಕ್ತದಾನವನ್ನ ಒಂದು ರೂಢಿಯಾಗಿ ನಾವೆಲ್ಲರೂ ಮುಂದುವರಿಸಿಕೊಂಡು ಹೋಗಬೇಕು ಅಂತಂದೇಳಿ ವಿನಂತಿ ಮಾಡ್ಕೊಂತೀವಿ. ಜ್ಯೋತಿ ಸ್ವರೂಪನ ಜಾತಾವಧೂತ ಶ್ರೀ ಚೇಳ್ಗುರ್ಕಿಯ ಶ್ರೀ ಎರ್ರಿ ತಾತ, ಪಾತಕವಳಿಸಿದ ಜಗದಾಖ್ಯಾತ ಪಾದಕ್ಕೆ ನಮಿಸುವೆ ಶ್ರೀ ಎರ್ರಿ ತಾತ. ಜಾತಿ ನಾಮಗಳ ಸಂಕಲ್ಪವಳಿದು ಹುಚ್ಚನ ತೆರದಲ್ಲಿ ಬಾಳಿದ ತಾತ, ಜಗದ ಹುಚ್ಚನ್ನು ಬಿಡಿಸಿದ ತಾತ ಪಾದಕ್ಕೆ ನಮಿಸುವೆ ಶ್ರೀ ಎರ್ರಿ ತಾತ. ಒಂದು ಬಾವಿಯಾಳಕ್ಕೆ
ಮತ್ತೊಂದು ಬಾವಿಲಿ ತೇಲಿದ ತಾತ, ಕಲ್ಲು ಬಸವನ ನಡೆಸಿದ ತಾತ, ಪಾದಕ್ಕೆ ನಮಿಸುವೆ ಶ್ರೀಯಲ್ಲಿ ತಾತ. ಪರಿಪರಿ ಮಹಿಮೆಯ ತೋರಿದ ತಾತ, ವಿಧ ವಿಧ ಪವಾಡ ಮೆರೆದ ತಾತ. ಕ್ಷಿತಿಯ ಭೋಗವ ತ್ಯಜಿಸಿದ ತಾತ, ಪಾದಕ್ಕೆ ನಮಿಸುವೆ ಶ್ರೀಯಲ್ಲಿ ತಾತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.